ಇದು ಬಿಲ್ಪತ್ರೆ ಮರ. ಶಿವನಿಗೆ ಅತ್ಯಂತ ಪ್ರೀತಿಪಾತ್ರವಾದ ಮರ ಅಂತ ಪುರಾಣಗಳು ಹೇಳ್ತವೆ. ಮಹಾಶಿವರಾತ್ರಿಯ ದಿನ ಬಿಲ್ವಪತ್ರೆಯಿಂದ ಶಿವನನ್ನು ಪೂಜಿಸಿದರೆ ಆ ಶಿವನೇ ಒಲಿದು ಬರುವನೆಂಬ ನಂಬಿಕೆ ಭಕ್ತರಲ್ಲಿ ಇದೆ. ಈ ಬಿಲ್ವಪತ್ರೆಯ ಮರ, ಈ ಬಿಲ್ವಪತ್ರೆಯ ಎಲೆ ಬರೀ ಪೂಜನೀಯವಷ್ಟೇ ಅಲ್ಲ, ಈ ಮರದ ಬೇರು, ಎಲೆ, ತೊಗಟೆ, ಹಣ್ಣು ಎಲ್ಲವೂ ಕೂಡ ಆಯುರ್ವೇದದಲ್ಲಿ ತುಂಬ ಮಹತ್ವದ ಔಷಧೀಯ ಶಕ್ತಿಯನ್ನು ಹೊಂದಿದೆ. ಈ ನಮ್ಮ ಪುರಾಣದ ಪ್ರಕಾರ ರಾಕ್ಷಸರು ಮತ್ತು ದೇವಾನುದೇವತೆಗಳು ಸಮುದ್ರ ಮಂಥನವನ್ನು ಮಾಡಿದ್ರಲ್ಲ, ಆಗ ಶಿವ ಅಲ್ಲಿ ಬಂದಂತಹ ವಿಷವನ್ನು ಕುಡಿದು ಬಿಡ್ತಾನೆ. ಆಗ ಶಿವನ ಗಂಟಲಿನಲ್ಲಿ ತುಂಬ ಉರಿ ಶುರುವಾಯ್ತಂತೆ. ಆಗ ಆ ಉರಿಯ ನಿವಾರಣೆಗಾಗಿ ಸ್ವತಃ ಶಿವನೇ ಈ ಬಿಲ್ವ ಎಲೆಗಳನ್ನು ಸೇವಿಸ್ದ. ಆಗ ಆ ಉರಿ ನಿಂತಿತು ಮತ್ತು ವಿಷ ನಿವಾರಣೆ ಆಯಿತು ಅಂತೇಳಿ ಪುರಾಣ ಹೇಳ್ತದೆ. ಸ್ವತಃ ಶಿವನೇ ಈ ಬಿಲ್ವಪತ್ರೆ ಗಿಡದಿಂದ ಚಿಕಿತ್ಸೆಯನ್ನು ಪಡೆದ ಅಂದಮೇಲೆ ಇದರ ಬಗ್ಗೆ ಮಚ್ಚೇನು ಹೇಳೋದಿಲ್ಲ. ಆದ್ದರಿಂದಲೇ ಒಂದು ಮಾತಿದೆ, ನಿಮ್ಮ ಸಮೀಪದಲ್ಲಿ ಬಿಲ್ವಪತ್ರೆ ಗಿಡ ಒಂದಿದ್ದರೆ ನಿಮಗೆ ಆಸ್ಪತ್ರೆಯ ಮಾತೇ ಬೇಡ ಅಂತ. ಸ್ನೇಹಿತರೆ, ಈಗಾಗಲೇ ಈ ಬಿಲ್ವಪತ್ರೆಯ ಬೇರು, ಎಲೆ, ತೊಗಟೆ, ಹಣ್ಣಿನಿಂದ ಅಪಾರ ಔಷಧೀಯ ಗುಣಗಳಿವೆ ಅಂತ ಹೇಳಿದೆ. ನಾವೀಗ ಈ ವಿಡಿಯೋದಲ್ಲಿ ಈ ಮರದ ಹಣ್ಣಿನಿಂದ ಇರುವ ಔಷಧೀಯ ಗುಣಗಳ ಬಗ್ಗೆ ಮಾತ್ರ ತಿಳಿತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಒಂದು ಲೈಕ್ ಕೂಡ ಮಾಡಿಬಿಡಿ. ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಕಳಿಸಿ. ಈ ಬಿಲ್ವಪತ್ರೆಯ ಗಿಡದ ಹಣ್ಣಿನ ಒಂದು ವಿಶೇಷತೆ ಅಂದರೆ ಅದು ಎಳೆಕಾಯಿ, ಅಪಕ್ವ ಫಲ, ಮಾಗಿದ ಹಣ್ಣು, ಈ ಮೂರೂ ಹಂತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಔಷಧಿಯಾಗಿ ಪ್ರಯೋಜನಕ್ಕೆ ಬರ್ತದೆ. ಈ ಬಿಲ್ವ ಮರದಲ್ಲಿ ಹಣ್ಣು ಪಕ್ವವಾಗಲು ದೀರ್ಘಕಾಲ ಬೇಕಾಗ್ತದೆ. ಹೂವುಗಳು ಪರಾಗಸ್ಪರ್ಶಕ್ಕೆ ಒಳಗಾಗಿ ಈಚು ಪೀಚು ಕಾಯಿಯಾಗಿ 1 ವರ್ಷವಾಗಬಹುದು ಹಣ್ಣಾಗಲಿಕ್ಕೆ ಅಂತ ಹೇಳ್ತಾರೆ. ಪಾರಂಪರಿಕ ವೈದ್ಯರ ಪ್ರಕಾರ ಮನುಷ್ಯನಿಗೆ ವಾತ, ಪಿತ್ತ, ಕಫ ಈ 3 ಸರಿ ಇದ್ದರೆ ಯಾವುದೇ ಚಿಕಿತ್ಸೆ ಬೇಕಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದಲೇ ಅವರು ನಿಮಗೆ ಯಾವುದೇ ಜ್ವರ ಬಂದಿರಲಿ ಅಥವಾ ಪಿತ್ತಕೋಶದ ಸಮಸ್ಯೆ ಇರಲಿ, ಮಧುದೇಹ ಇರಲಿ, ಯಾವುದೇ ನಿಮ್ಮ ಸಮಸ್ಯೆ ಇದ್ದರೂ ಕೂಡ ಅವರು ಚಿಕಿತ್ಸೆ ನೀಡೋದು ವಾತ, ಪಿತ್ತ, ಕಫ ಈ 3 ನೋಡಿಕೊಂಡು ಯಾವುದರಲ್ಲಿ ಟ್ರಬಲ್ ಇದೆ, ಯಾವುದರಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ನೋಡಿಕೊಂಡು ಚಿಕಿತ್ಸೆಯನ್ನು ನೀಡ್ತಾರೆ. ಆದ್ದರಿಂದಲೇ ಆಯುರ್ವೇದದ ಪ್ರಕಾರ ಬಿಲ್ವಪತ್ರೆಯ ಹಸಿಕಾಯಿ ಕಫ ಮತ್ತು ವಾತ ನಿವಾರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಈ ಬಿಲ್ವ ಹಣ್ಣಿನ ಸೇವನೆ ಹೃದಯಕ್ಕೆ ತುಂಬ ಒಳ್ಳೆಯದು. ಈ ಹಣ್ಣಿನ ಸೇವನೆಯಿಂದ ಹಸಿವು ಮತ್ತು ಜೀರ್ಣಶಕ್ತಿ ಹೆಚ್ಚಾಗ್ತದೆ. ಹೊಟ್ಟೆ ನೋವು ಮತ್ತು ಬೇದಿಯ ಚಿಕಿತ್ಸೆಗೆ ಔಷಧಿಯನ್ನು ನೀಡಲು ಆಯುರ್ವೇದ ವೈದ್ಯರು ಇದರ ಕಾಯಿಯ ತಿರುಳನ್ನು ಬಳಸ್ಕೊಳ್ತಾರೆ. ಈಗಿನ ಕಾಲದ ಅರೆಯದ ಹುಡುಗಿಯರಿಗೆ ಅಕಾಲ ನೆರೆ ಕೂದಲಿನ ಸಮಸ್ಯೆ ತುಂಬ ಕಾಡ್ತದೆ. ಅಂದರೆ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬಂದುಬಿಡ್ತದೆ. ಈ ಬಿಳಿ ಕೂದಲನ್ನು ಅಂದರೆ ಚಿಕ್ಕ ವಯಸ್ಸಿಗೆ ಬರುವಂತಹ ಬಿಳಿ ಕೂದಲನ್ನು ಹೋಗಲಾಡಿಸ್ಲಿಕ್ಕೆ ಏನು ಮಾಡಬೇಕಪ್ಪ ಅಂದರೆ ಬಿಲ್ವಪತ್ರಕಾಯಿಯನ್ನು ಬೇಯಿಸಿ ನಂತರ ಅದರ ತಿರುಳನ್ನು ತೆಗೆದು ನುಣ್ಣಗೆ ಅರೆದು ತಲೆಗೆ ಲೇಪಿಸ್ಕೊಳ್ಬೇಕು. ಅರ್ಧ ಗಂಟೆಯ ನಂತರ ಸ್ನಾನವನ್ನು ಮಾಡಬೇಕು. ಹೀಗೆ ದಿನಕ್ಕೊಮ್ಮೆಯಂತೆ ಸುಮಾರು 15 ದಿನಗಳ ಕಾಲ ಮಾಡೋದರಿಂದ ತಲೆ ಹೊಟ್ಟಿನ ಸಮಸ್ಯೆ ನಿವಾರಣೆಯಾಗುವುದರ ಜೊತೆಗೆ ನಿಮ್ಮ ಬಿಳಿ ಕೂದಲಿನ ಸಮಸ್ಯೆ ಕೂಡ ಶಾಶ್ವತವಾಗಿ ನಿವಾರಣೆ ಆಗ್ತದೆ ಅಂತೇಳಿ ಆಯುರ್ವೇದ ತಜ್ಞರು ಹೇಳ್ತಾರೆ. ಕ್ಷಯರೋಗದಿಂದ ಬಳಲುತ್ತಿರುವವರಿಗೂ ಕೂಡ ಈ ಬಿಲ್ವಪತ್ರೆಯ ಹಣ್ಣಿನಲ್ಲಿ ಮದ್ದಿದೆ. ಈ ಬಿಲ್ವಪತ್ರೆಯ ಹಣ್ಣಿಗೆ ಸ್ವಲ್ಪ ಸಕ್ಕರೆ ಮತ್ತು ಜೇನುತುಪ್ಪವನ್ನು ಸೇರಿಸಿ ಸುಮಾರು 40 ದಿನಗಳ ಕಾಲ ಸೇವಿಸಿದರೆ ನಿಮ್ಮ ಕ್ಷಯರೋಗ ನಿವಾರಣೆ ಆಗ್ತದೆ ಅಂತೇಳಿ ಸಾಂಪ್ರದಾಯಿಕ ವೈದ್ಯರು ಹೇಳ್ತಾರೆ. ಇವತ್ತು ಅನೇಕರಿಗೆ ಕೊಲೆಸ್ಟ್ರಾಲ್ ಅಂದರೆ ಬೊಜ್ಜಿನ ಸಮಸ್ಯೆ ಕಾಡ್ತದೆ. ಈ ರೀತಿಯ ಕೊಲೆಸ್ಟ್ರಾಲ್ ಹೆಚ್ಚಿರುವಂಥವರು ಪ್ರತಿದಿನ ಬಿಲ್ವಪತ್ರೆಯ ಹಣ್ಣಿನ ಸಿಹಿ ಪಾನಕವನ್ನು ಮಾಡಿ ಕುಡಿಯೋದ್ರಿಂದ ದೇಹದ ತೂಕ ಕಡಿಮೆ ಆಗ್ತದೆ, ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ಅಂತೇಳಿ ಆಯುರ್ವೇದ ತಜ್ಞರು ಹೇಳ್ತಾರೆ. ಸ್ನಾನ ಮಾಡುವುದಕ್ಕೆ 1/4 ಗಂಟೆ ಮುಂಚೆ ಈ ಹಣ್ಣಿನ ತಿರುಳನ್ನು ತಲೆಗಚ್ಕೊಂಡು ನಂತರ ಸ್ನಾನ ಮಾಡಿದರೆ ಇಡೀ ದೇಹ ತಂಪಾಗ್ತದೆ ಅಂತ ನಮ್ಮ ಅಜ್ಜ ಅಜ್ಜಿ ಹೇಳ್ತಾ ಇದ್ದರು. ಈ ವಿಡಿಯೋದಲ್ಲಿ ಇಷ್ಟು ಸಾಕು. ತಮ್ಮೆಲ್ಲರಿಗೂ ಕೂಡ ನಮಸ್ತೆ.